ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿ, ಪದ್ಮ ಪ್ರಶಸ್ತಿ ಪುರಸ್ಕೃತೆ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 114 ವರ್ಷದ ತಿಮ್ಮಕ್ಕ ಅವರು ಕಳೆದ ನವೆಂಬರ್ 2ರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಉಸಿರಾಟದ ತೊಂದರೆಯಿಂದ ಅವರು ಸುದೀರ್ಘವಾಗಿ ಚಿಕಿತ್ಸೆಯನ್ನ ಪಡಿತಾ ಬರ್ತಾ ಇದ್ರು. ಆದರೆ ಅವರ ಆರೋಗ್ಯವನ್ನ ಈ ಹಿಂದೆ ಸಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಗಣ್ಯರು ಆರೋಗ್ಯವನ್ನ ವಿಚಾರಿಸಿದ್ರು. ಶೀಘ್ರವಾಗಿ ಗುಣಮುಖರಾಗಿ ಎಂಬ ಹಾರೈಸಿ ಬಂದಿದ್ರು. ಆದರೆ ಇದೀಗ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲ ಎಂಬ ಸುದ್ದಿ ಇದೀಗ ಕನ್ನಡಿಗರಿಗೆ ಜೊತೆಗೆ ಪರಿಸರವಾದಿಗಳಿಗೆ ಸಾಕಷ್ಟು ನೋವಿನ ಸಂಗತಿಯಾಗಿರುವಂತದ್ದು. ಯಾಕಂದ್ರೆ ಸಾಲುಮರದ ತಿಮ್ಮಕ್ಕ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಾಕಷ್ಟು ಜನರು ತಮ್ಮದೇ ಆದ ರೀತಿಯಲ್ಲಿ ಹೇಳ್ಬಹುದು. ಯಾಕಂದ್ರೆ ಅವರು ಅಷ್ಟೊಂದು ಅಂದ್ರೆ ಪರಿಸರಕ್ಕೆ ಜೊತೆಗೆ ನಿಸರ್ಗಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರುವ ಹಿರಿಜೀವ ಸಾಲುಮರದ ತಿಮ್ಮಕ್ಕ ಆಗಿದ್ದಾರೆ. ಯಾಕಂದ್ರೆ ಅವರು ತಮಗೆ ಮಕ್ಕಳಿಲ್ಲ ಎಂಬ ಕಾರಣಕ್ಕಾಗಿ ಮರಗಳನ್ನೇ ತಮ್ಮ ಮಕ್ಕಳಂತೆ ಪೋಷಿಸಿದರು. 200ಕ್ಕೂ ಅಧಿಕ ಮರಗಳನ್ನು ರಸ್ತೆ ಬದಿಯಲ್ಲಿ ನೆಟ್ಟು ಅವುಗಳ ಪಾಲನೆ ಪೋಷಣೆ ಮಾಡಿ ಮಾದರಿ ಪರಿಸರವಾದಿ ಅಂತ ಸಾಲುಮರದ ತಿಮ್ಮಕ್ಕ ಇಡೀ ಕರ್ನಾಟಕದ ಇತಿಹಾಸ ಜೊತೆಗೆ ಭಾರತದ ಇತಿಹಾಸದಲ್ಲೂ ಸಹ ಸಾಲುಮರದ ತಿಮ್ಮಕ್ಕ ತಮ್ಮ ಹೆಸರನ್ನ ಅಚ್ಚಳಿಯದಂತೆ ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಸಾಲುಮರದ ತಿಮ್ಮಕ್ಕ ಯಾರೇ ಆದರೂ ಯಾರನ್ನಾದರೂ ಸಹ ಎದುರು ಹಾಕೊಂಡು ಮರಗಳ ಪೋಷಣೆಯಲ್ಲಿ ಯಾವ ರಾಜಿಯನ್ನ ಮಾಡ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ಅವರು ಮರಗಳನ್ನ ಪ್ರೀತಿಸ್ತಾ ಇದ್ರು. ಜೊತೆಗೆ ಮರಗಳಿಗೆ ಯಾವುದೇ ರೀತಿಯಾದ ಹಾನಿಗಳನ್ನ ಮಾಡದಂತ ಸನ್ನಿವೇಶವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಅವರಿಗೆ ವೃಕ್ಷ ಮಾತೆ ಎಂಬ ಬಿರುದನ್ನು ಸಹ ನೀಡಲಾಗಿತ್ತು. ಯಾಕಂದ್ರೆ ಸಾಲುಮರದ ತಿಮ್ಮಕ್ಕ ಅಂದ್ರೆ ಕೇವಲ ಒಬ್ಬ ತಿಮ್ಮಕ್ಕ ಅಲ್ಲ, ಸಾಲುಮರ ಅಂದ್ರೆ ಹೆಸರಿಗೆ ಸಾಲುಮರ ಅಂದ್ರೆ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಮರಗಳು ಬೆಳಿಬೇಕು, ಮರಗಳು ಉಳಿಬೇಕು, ಪರಿಸರ ಪ್ರಕೃತಿ ರಕ್ಷಣೆ ಆಗಬೇಕು ಎಂಬ ಒಬ್ಬ ಗಟ್ಟಿ ಪರಿಸರವಾದಿಯಾಗಿ ಸಾಲುಮರದ ತಿಮ್ಮಕ್ಕ ತಮ್ಮ ಜೀವನವನ್ನ ಸವಿಸಿದ್ರು. ಮರಗಳಿಗಾಗಿ ಹೋರಾಟಗಳನ್ನ ಮಾಡಿದ್ರು. ಜೊತೆಗೆ ಸರ್ಕಾರವನ್ನೇ ಎದುರು ಹಾಕಿಕೊಂಡಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧವೇ ಆಕ್ರೋಶವನ್ನು ಹೊರಹಾಕ್ತಿದ್ರು. ಕಾನೂನು ಹೋರಾಟವನ್ನು ಸಹ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಿದ್ರು. ಯಾಕಂದ್ರೆ ಮರಗಳು ಉಳಿಬೇಕು, ಪ್ರಕೃತಿ ಉಳಿಬೇಕು ಅನ್ನೋ ಏಕೈಕ ಕಾರಣಕ್ಕಾಗಿ ಸಾಲುಮರದ ತಿಮ್ಮಕ್ಕ ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ, ಸಮಾಜದ ಬೆಳವಣಿಗೆಗಾಗಿ, ಅದರಲ್ಲೂ ಪ್ರಮುಖವಾಗಿ ವೃಕ್ಷಗಳ ಉಳಿವಿಗಾಗಿ ಸಾಲುಮರದ ತಿಮ್ಮಕ್ಕ ತಮ್ಮ ಜೀವನವನ್ನ ಪಣವಾಗಿಟ್ಟಿದ್ರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರಾದ ಸಾಲುಮರದ ತಿಮ್ಮಕ್ಕ ಅವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ಅವರು ಮದುವೆ ಆಗ್ತಾರೆ. ಆದರೆ ಮಕ್ಕಳಾಗದ ಕಾರಣಕ್ಕಾಗಿ ಅವರು ಮರಗಳನ್ನೇ ಮಕ್ಕಳೆಂದು ಭಾವಿಸಿ ತಮ್ಮ ಜೀವನವನ್ನ ಕಳೆದ್ರು. ಆದರೆ ಈ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲ ಎಂಬ ಸುದ್ದಿ ನಿಜಕ್ಕೂ ಕರುನಾಡಿಗೆ ಬರ ಸಿಡಿಲಂತೆ ಅಪ್ಪಳಿಸಿದಾಗಿದೆ. ಯಾಕಂದ್ರೆ ಪರಿಸರವಾದಿಗಳಿಗೂ ಸಾಕಷ್ಟು ಆ ಧೈರ್ಯವನ್ನ ತುಂಬುವ ಹಿರಿಜೀವ ಸಾಲುಮರದ ತಿಮ್ಮಕ್ಕ. ಮರಗಳ ವಿಚಾರದಲ್ಲಿ ಯಾರೇ ಇದ್ರು, ಎಂಥವ್ರೇ ಇದ್ರು ಅವರನ್ನ ಎದುರಾಕೊಂಡು ಮರಗಳನ್ನ ಕಾಪಾಡ್ತಿದ್ರು. ಮರಗಳ ಉಳಿದ್ರೆ ಮುಂದಿನ ಭವಿಷ್ಯ, ಮುಂದಿನ ಪೀಳಿಗೆಗೆ ಒಳ್ಳೆಯ ಆರೋಗ್ಯವನ್ನ ಕೊಡಲು ಸಾಧ್ಯ. ಜೊತೆಗೆ ಮುಂದಿನ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ, ಒಂದು ಒಳ್ಳೆಯ ಆಚಾರ ವಿಚಾರಗಳಾಗಿದ್ರೆ ಪರಿಸರದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಮೂಡಬೇಕು, ಅರಿವು ಮೂಡಬೇಕು, ಪರಿಸರದ ಮಹತ್ವವನ್ನ ಎಲ್ಲರೂ ತಿಳಿದುಕೊಳ್ಳಬೇಕು ಎಂಬ ಒಂದು ಗಟ್ಟಿಯಾದ ನಿಲುವನ್ನ ಸಾಲುಮರದ ತಿಮ್ಮಕ್ಕ ಅವರು ತಾಳಿದ್ರು. ಆದರೆ ಇವತ್ತು ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿಯಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.